ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ. ಇದೇ ವಿಚಾರಕ್ಕೆ ಸಿಎಂ ಸಚಿವರೊಬ್ಬರ ಮೇಲೆ ಗರಂ ಆಗಿದ್ದಾರೆ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ದರ್ಶನ್ಗೆ ಜೈಲಲ್ಲಿ ಐಷಾರಾಮಿ ಸೌಲಭ್ಯದ ಹಿಂದೆ ಆ ಸಚಿವರಿದ್ದಾರಾ? ಸಚಿವರೊಬ್ಬರ ಹೆಸರು ಕೇಳಿ ಬಂದಿದ್ದಕ್ಕೆ ಸಿಎಂ ಫುಲ್ ಗುಡುಗ್ಬಿಟ್ಟಿದಾರಂತೆ. ನಾಗೇಂದ್ರನಿಗೇನಾಯ್ತು, ನಿನಗೂ ಹಾಗೆ ಆಗಬಹುದು, ನಿನ್ನ ಕೈವಾಡ ಇದ್ರೆ ನೀನು ಕೂಡ ಜೈಲಿಗೆ ಹೋಗಬೇಕಾದಿತ್ತು, ಎಚ್ಚರಿಕೆ ಅಂತ ಹೇಳಿದಾರಂತೆ. ಆ ಪ್ರಭಾವಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ಗೆ ಐಷಾರಾಮಿ ಸೌಲಭ್ಯದ ಹಿಂದೆ ಆ ಸಚಿವ, ಪ್ರಭಾವಿ ಮಿನಿಸ್ಟರ್ ವಿರುದ್ಧ ಮುಖ್ಯಮಂತ್ರಿ ಗರಂ. ನಾಗೇಂದ್ರಗೆ ಆದಂತೆ ನಿನಗೂ ಆಗಬಹುದು ಅಂತ ಎಚ್ಚರಿಕೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜವೈಭೋಗ ವಿಚಾರ ಭಾರಿ ಸದ್ದು ಮಾಡಿತ್ತು. ಕರ್ತವ್ಯ ಲೋಪದಡಿ 9 ಮಂದಿ ಅಧಿಕಾರಿಗಳನ್ನು ಅಮಾನತು ಕೂಡ ಮಾಡಲಾಗಿತ್ತು. ಆದರೆ ಇದೆಲ್ಲದರ ಹಿಂದೆ ಸಚಿವರೊಬ್ಬರ ಹೆಸರು ಕೇಳಿ ಬಂದಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಆ ಪ್ರಭಾವಿ ಸಚಿವರನ್ನ ತಮ್ಮ ಮನೆಗೆ ಕರೆಸಿಕೊಂಡು ಬುದ್ಧಿವಾದ ಹೇಳಿ ಕಳುಹಿಸಿದ್ದಾರಂತೆ. ನಾಗೇಂದ್ರನಿಗೆ ಏನಾಯ್ತು, ನಿನಗೂ ಹಾಗೆ ಆದರೆ ಏನ್ ಮಾಡ್ತೀಯಾ, ನಿನ್ನ ಕೈವಾಡ ಇದ್ರೆ ನೀನು ಕೂಡ ಜೈಲಿಗೆ ಹೋಗಬೇಕಾದಿತ್ತು ಅಂತ ಆ ಪ್ರಭಾವಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ, ದರ್ಶನ್ ಜೈಲು ಕೇಸ್ನಲ್ಲಿ ಸಚಿವರ ಪಾತ್ರ ಇದೆ ಅಂತಿದ್ದಾರೆ, ಅದು ನೀನೇ ಅಂತ ಮಾತನಾಡ್ತಾ ಇದ್ದಾರೆ ಅಲ್ಲಯ್ಯ. ಸಚಿವ, ಇಲ್ಲ ಸರ್, ಹಾಗೇನಿಲ್ಲ. ಸಿಎಂ, ನೋಡಪ್ಪ, ಇಂತಹ ವಿಚಾರಕ್ಕೆ ಹೋಗಬೇಡ. ಸಚಿವ ನಾಗೇಂದ್ರನಿಗೆ ಏನಾಯ್ತು, ನಿನಗೂ ಅದೇ ರೀತಿ ಆದರೆ ಏನು ಮಾಡ್ತೀಯಾ? ಸಚಿವ, ಇಲ್ಲ ಸರ್, ಖಂಡಿತ ನನ್ನದೇನು ಪಾತ್ರ ಇಲ್ಲ. ಸಿಎಂ, ಇದರ ಹಿಂದೆ ನಿನ್ನ ಪಾತ್ರ ಇದ್ರೆ ನಾಗೇಂದ್ರ ಹೋದಂತೆ ನೀನು ಹೋಗಬಹುದು. ಸಚಿವರು, ಇಲ್ಲ ಸರ್, ನನಗೂ ಇದಕ್ಕೂ ಯಾವುದೇ ಸಂಬಂಧವೇ ಇಲ್ಲ, ಸುಮ್ಮನೆ ಯಾರ್ಯಾರೋ ಮಾತನಾಡ್ತಾರೆ. ಸಿಎಂ, ನಿನ್ನ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದು ಹೇಳ್ತೀನಿ, ಇಂಥವರ ಸಹವಾಸ ಮಾಡಿದರೆ ನಾಗೇಂದ್ರನಿಗೆ ಆದಂತೆ ಆಗಬಹುದು, ಹುಷಾರಾಗಿರೋ. ಸಚಿವ, ಖಂಡಿತ ಸರ್, ನಾನು ಅವನ ವಿಚಾರದಲ್ಲಿ ಯಾವುದಕ್ಕೂ ಹೋಗಿಲ್ಲ, ಹೋಗೋದೂ ಇಲ್ಲ ಅಂತ ಸಿಎಂ ಬಳಿ ಆ ಸಚಿವರು ಹೇಳಿಕೊಂಡಿದ್ದಾರೆ. ಜೈಲಲ್ಲಿ ಪ್ರಜ್ವಲ್ಗೆ ಆಯ್ತಾ ಅವಮಾನ? ಪ್ರಜ್ವಲ್ ದೂರವಿಟ್ಟಿದ್ರಾ ನಟ ದರ್ಶನ್? ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಅತ್ಯಾಚಾರ ಕೇಸಲ್ಲಿ ಜೈಲು ಸೇರಿರುವ ಪ್ರಜ್ವಲ್ಗೆ ದರ್ಶನ್ನಿಂದ ಅವಮಾನ ಆಗಿದೆಯಂತೆ. ಜೈಲಿನ ಐಷಾರಾಮಿ ಜೀವನದಲ್ಲಿ ದರ್ಶನ್ ಜೊತೆಗೆ ರೌಡಿಗಳು ಕಾಣಿಸಿಕೊಂಡ್ರೂ ಪ್ರಜ್ವಲ್ ರೇವಣ್ಣ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಆರಂಭದಿಂದಲೂ ಹತ್ತಿರವಾಗಲು ಬಯಸಿದ ಪ್ರಜ್ವಲ್ರನ್ನ ದರ್ಶನ್ ದೂರವಿಟ್ಟಿದ್ರು ಎನ್ನಲಾಗಿದೆ. ಪ್ರಜ್ವಲ್ ಹುಡುಕಿಕೊಂಡು ಬಂದ್ರು ರೌಡಿ ಶೀಟರ್ಗಳ ಜೊತೆಗೆ ದಾಸ ಸಖ್ಯವನ್ನ ಬೆಳೆಸಿದ್ರಂತೆ. ಪ್ರಜ್ವಲ್ ದೂರವಿಟ್ಟಿದ್ರಾ ದರ್ಶನ್? ಪರಪ್ಪನ ಅಗ್ರಹಾರ ಜೈಲಿನ ಐಷಾರಾಮಿ ಜೀವನದಲ್ಲಿ ಪ್ರಜ್ವಲ್ ದೂರ. ದರ್ಶನ ಜೊತೆಗೆ ರೌಡಿಗಳು ಕಾಣಿಸಿಕೊಂಡ್ರೂ ಸುಳಿಯಾದ ಪ್ರಜ್ವಲ್. ಪ್ರಜ್ವಲ್ರನ್ನ ದೂರವಿಟ್ಟ ದರ್ಶನ್ ರೌಡಿ ಶೀಟರ್ಗಳ ಜೊತೆಗೆ ಸಖ್ಯ. ಹತ್ತಿರವಾಗಲು ಬಯಸಿದ ಪ್ರಜ್ವಲ್ರನ್ನ ಜೈಲಿನಲ್ಲಿ ದೂರವಿಟ್ಟಿದ್ದ ದರ್ಶನ್. ಇದೇ ಬೇಸರದಲ್ಲಿ ದಾಸನಿಂದ ಅಂತರ ಕಾಯ್ದುಕೊಂಡಿದ್ದ ಪ್ರಜ್ವಲ್. ಅದೇ ಕಾರಣಕ್ಕೆ ರಾಜಾತಿಥ್ಯ ವಿವಾದದಿಂದ ಪಾರಾಗಿರೋ ಪ್ರಜ್ವಲ್. ಜೈಲಲ್ಲಿ ರಾಜಾತಿಥ್ಯ, ದರ್ಶನ್ಗೆ ಸರಣಿ ಸಂಕಷ್ಟ. ಕರಿಯನ ವಿರುದ್ಧ ಮತ್ತೊಂದು ದೂರು ದಾಖಲು. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ನಟ ದರ್ಶನ್ ವಿರುದ್ಧ ಸಾಲು ದೂರು ದಾಖಲಾಗಿದೆ. ದರ್ಶನ್ ವಿರುದ್ಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಜೈಲಾಧಿಕಾರಿ ದೂರನ್ನ ಕೊಟ್ಟಿದ್ದಾರೆ. ರೌಡಿ ಶೀಟರ್ ಬೇಕರಿ ರಘು ಜೊತೆಗೆ ಬೆಡ್ ಮೇಲೆ ದರ್ಶನ್ ಕಾಣಿಸಿಕೊಂಡಿದ್ರು. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಅದೇ ಎಫ್ಐಆರ್ನಲ್ಲಿ ಈ ದೂರನ್ನ ಸೇರಿಸಿಕೊಂಡು ತನಿಖೆ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ. ಜೈಲಿನಲ್ಲಿ ಬೇಕರಿ ರಘು ಜೊತೆ ಬೆಡ್ ಮೇಲೆ ಕುಳಿತುಕೊಂಡಿದ್ದಂತಹ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಮೂಲಕ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಕೂಡ ಶುರುವಾಗಿದೆ. ಈಗಾಗಲೇ ತನಿಖಾಧಿಕಾರಿ ಬಳ್ಳಾರಿ ಜೈಲಿಗೆ ಹೋಗಿ ಯಾರೆಲ್ಲ ಆ ರೂಮಿಗೆ ಬರ್ತಾ ಇದ್ರು, ಯಾವುದೆಲ್ಲ ವ್ಯವಸ್ಥೆಗಳಲ್ಲಿ ಸಿಗ್ತಾ ಇತ್ತು, ಮೇಲಾಧಿಕಾರಿಗಳ ಗಮನಕ್ಕೆ ಇದು ಯಾವುದು ಕೂಡ ಇರಲಿಲ್ವಾ ಅನ್ನುವಂತಹ ಮಾಹಿತಿಯನ್ನ ಖುದ್ದು ತನಿಖಾಧಿಕಾರಿ ನಟ ದರ್ಶನ್ ಅವರಿಂದ ಪಡೆಯಲಿದ್ದಾರೆ. ಈ ರಾಜಾತಿಥ್ಯದ ಪ್ರಮುಖ ರೂವಾರಿ ಯಾರು, ಈ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈ ಒಂದು ತನಿಖೆಯಲ್ಲಿ ಬಯಲಾಗಲಿದೆ. ಕಾರಾಗೃಹದ ಒಳಗೆ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಆದೇಶವನ್ನು ಪಡೆದು ಅಲ್ಲಿ ಒಳಗಡೆ ನಾವು ತನಿಖೆಯನ್ನು ಕಳೆದ 2 ದಿವಸಗಳಿಂದ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿಯೇ ಇನ್ನೊಂದು ಫೋಟೋ ಕೂಡ ಬಂದಿದ್ದು, ಕಾರಾಗೃಹದಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ಒಂದು ಫೋಟೋ ಬಂದಿದ್ದು, ಅದನ್ನು ಕೂಡ ಅದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಆ ಮಾಹಿತಿಯನ್ನು ಕೂಡ ಈಗ ನಡೀತಾ ಇರ್ತಕ್ಕಂಥ ಪ್ರಕರಣದ ತನಿಖೆಯಲ್ಲಿಯೇ ಅಳವಡಿಸಿಕೊಂಡು ನಾವು ಮುಂದುವರಿತಾ ಇದ್ದೇವೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದಿಲ್ಲ ಒಂದು ಬೆಳವಣಿಗೆಗಳು ಆಗ್ತಾನೇ ಇದೆ. ಮುಂದೇನು ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.